ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಎಕ್ಸ್ಕ್ಲೂಸಿವ್ ಮತ್ತು ಬಿಗ್ ಇಂಪ್ಯಾಕ್ಟ್ ನ ಸ್ಟೋರಿ. ಇಲ್ಲಿ ನಕಲಿ NGO ಮೂಲಕ ಅನಾಥಾಶ್ರಮದ ಹೆಸರಲ್ಲಿ ಲಕ್ಷಾಂತರ ಜನಕ್ಕೆ ಮೋಸ ಮಾಡಿದ್ದಾರೆ ಅನ್ನೋ ಕುರಿತು ರಿಪಬ್ಲಿಕ್ ಕನ್ನಡದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿಯ ಬಿಗ್ ಇಂಪ್ಯಾಕ್ಟ್. ನಕಲಿ NGO ಮೂಲಕ ಅನಾಥಾಶ್ರಮಗಳ ಹೆಸರಲ್ಲಿ ವಂಚನೆಯನ್ನ ಮಾಡ್ತಾ ಇದ್ದಂತಹ ಜಾಲ ಪತ್ತೆಯಾಯಿತು. ನಿನ್ನೆ ರಾತ್ರಿ ಶ್ವೇತಾ ಮತ್ತು ಕೀರ್ತಿ ನಡೆಸ್ತಾ ಇದ್ದಂತಹ ಕಚೇರಿ ಸೀಸ್ ಕೂಡ ಆಗಿದೆ. ಕಚೇರಿ ಸೀಸ್ ಮಾಡಿರೋದು ಸೂರ್ಯನಗರ ಪೊಲೀಸರು. ಜೊತೆಗೆ ಕಚೇರಿ ಸೀಸ್ ಮಾಡಿದಂತಹ ಸಂದರ್ಭದಲ್ಲಿ ಕಚೇರಿಯಲ್ಲಿದ್ದಂತಹ 2 ಲ್ಯಾಪ್ಟಾಪ್ಗಳನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ತನಿಖೆಗೆ ಇದು ಸಹಕಾರ ಆಗುತ್ತೆ. ಆ ಲ್ಯಾಪ್ಟಾಪ್ನಲ್ಲಿ ಏನೇನಿದೆ ಅನ್ನೋ ಕುರಿತು ಪೊಲೀಸರು ಇನ್ನಷ್ಟೇ ತನಿಖೆಯನ್ನ ಚುರುಕುಗೊಳಿಸಬೇಕಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ನಿನ್ನೆಯಷ್ಟೇ ಈ ಜಾಲದ ಬಗ್ಗೆ ವಿಸ್ತೃತವಾದಂತಹ ವರದಿಯನ್ನ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿತ್ತು. ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಆದಂತೆ ವರದಿ ಪ್ರಸಾರ ಮಾಡಿದ 2 ಗಂಟೆಗಳಲ್ಲಿ ಪೊಲೀಸರು ಸ್ಥಳಕ್ಕಾಗಮಿಸಿದ್ರು, ಪರಿಶೀಲನೆಯನ್ನ ಮಾಡಿದ್ರು. ನಿನ್ನೆ ರಾತ್ರಿ ಕೂಡ ಅಷ್ಟೇ. ನಿನ್ನೆ ರಾತ್ರಿ ಶ್ವೇತಾ ಮತ್ತು ಕೀರ್ತಿ ಇವರಿಬ್ರು ಕೆಲಸ ಮಾಡ್ತಾ ಇದ್ದಂತಹ ಕಚೇರಿ ಸೀಸ್ ಮಾಡಿದ್ದಾರೆ ಪೊಲೀಸರು. ಸೀಸ್ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ 2 ಲ್ಯಾಪ್ಟಾಪ್ ಕೂಡ ಸಿಕ್ತು. ಆ ಲ್ಯಾಪ್ಟಾಪ್ ಅನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ ತನಿಖೆಯ ಭಾಗವಾಗಿ ಆ ಲ್ಯಾಪ್ಟಾಪ್ನಲ್ಲಿ ಏನೆಲ್ಲ ಡೀಟೇಲ್ಸ್ಗಳಿದೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಗ್ರೇಸ್ ಫೆಲೋಶಿಪ್ ಆಶ್ರಮದ ಹೆಸರಲ್ಲಿ ಲಕ್ಷಾಂತರ ಜನಕ್ಕೆ ಇವರು ವಂಚನೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಅಂದರೆ ಬರ್ತ್ಡೇ ಇರುವಂತಹ ಸಂದರ್ಭದಲ್ಲಿ ಅವ್ರಿಗೆ ವಿಶ್ ಮಾಡಿ, ನಿಮ್ಮ ಬರ್ತ್ಡೇ ಇವತ್ತು, ಸಾಕಷ್ಟು ಜನ ಅನಾಥಾಶ್ರಮದ ಮಕ್ಕಳಿದ್ದಾರೆ, ಅವರು ಊಟಕ್ಕೂ ಕೂಡ ಪರದಾಡ್ತಾ ಇದ್ದಾರೆ, ನಿಮ್ಮ ಕೈಲಾದಂತಹ ಸಹಾಯ ಮಾಡಿ ಅಂತ ಹೇಳಿ ವಂಚನೆಯನ್ನು ಮಾಡ್ತಾ ಇದ್ದಂತಹ ಜಾಲದ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದಂತಹ ವರದಿಯನ್ನು ಪ್ರಸಾರ ಮಾಡಿತ್ತು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ನೇರ ಸಂಪರ್ಕದಲ್ಲಿ. ನವೀನ್, ನಮ್ಮ ಎಕ್ಸ್ಕ್ಲೂಸಿವ್ ಸ್ಟೋರಿ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಇದರ ಜೊತೆಗೆ ಪೊಲೀಸರು ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ 2 ಲ್ಯಾಪ್ಟಾಪ್ ಕೂಡ ಪತ್ತೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ಲ್ಯಾಪ್ಟಾಪ್ನಲ್ಲಿ ಏನೆಲ್ಲ ಅಂಶಗಳಿದೆ ಅನ್ನೋದೇನಾದರೂ ಇನ್ಸೈಡ್ ಡೀಟೇಲ್ಸ್ ಸಿಗ್ತಾ ಇದೆಯಾ? ಶರತ್, ಏನು ನಿನ್ನೆ ರಿಪಬ್ಲಿಕ್ ಕನ್ನಡ ನಿನ್ನೆ ಬೆಳಗ್ಗೆ ಈ ಒಂದು ವರದಿಯನ್ನು ಬಿತ್ತರ ಮಾಡ್ತಾ ಇದ್ದಂತೆ ಬೆಂಗಳೂರು ಗ್ರಾಮಾಂತರ ಪೊಲೀಸರು ಅಂತಂದ್ರೆ ಏನು ಗ್ರಾಮಾಂತರ SP ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಅವ್ರು ಯಾರೇ ಆಗಿದ್ರು ಕೂಡ ಅವ್ರನ್ನ ಕೂಡಲೇ ವಶಕ್ಕೆ ಪಡಿಬೇಕಂತ ಹೇಳಿ ಸೂರ್ಯನಗರ ಪೊಲೀಸರಿಗೆ ಸೂಚನೆ ನೀಡ್ತಾ ಇದ್ದಂತೆ ನಿನ್ನೆ ಏನು ಕೇವಲ ನಾವು ವರದಿ ಮಾಡಿ 20 ನಿಮಿಷದಲ್ಲೇ ಈ ಒಂದು ನಕಲಿ ಕಚೇರಿ ಅಂದ್ರೆ ನಕಲಿ ಅನಾಥಾಶ್ರಮದ ಹೆಸರಲ್ಲಿ ಕಚೇರಿಯನ್ನ ನಡೆಸ್ತಾ ಇದ್ರು. ಅದ್ರ ಮೇಲೆ ರೈಡ್ ಆಗಿತ್ತು. ರೈಡ್ ಆದ್ಮೇಲೆ ಸೂರ್ಯನಗರ ಪೊಲೀಸರು ಅಲ್ಲಿ ಸಂಜೆ ಮಜಾರು ನಡೆಸಬೇಕಾದ್ರೆ ಆ ಮನೆ ಮಾಲೀಕರನ್ನ ಸ್ಥಳಕ್ಕೆ ಕರೆಸ್ಕೊಂಡು ಅಲ್ಲಿ ಕಚೇರಿಯಿಂದ ಬೀಗವನ್ನ ತೆಗೆದುಕೊಂಡು ಏನು ಎಸ್ಕೇಪ್ ಆಗಿದ್ರು. ಶ್ವೇತಾ ಮತ್ತೆ ಕೀರ್ತಿ ಹಾಗೂ ಚಾಲಕ ಅರ್ಜುನ್ ಅನ್ನೋರು ಏನು 3 ಜನ ಈಗಾಗಲೇ ನಾಪತ್ತೆ ಆಗಿದ್ದಾರೆ. ಅವರು ಬಂಧನಕ್ಕೂ ಕೂಡ ಈಗಾಗಲೇ ಪೊಲೀಸರು ವಿಶೇಷ ತಂಡಗಳನ್ನು ಕೂಡ ರಚನೆಯನ್ನ ಮಾಡಿದ್ದಾರೆ. ಕ್ರೈಮ್ ತಂಡಗಳನ್ನ ಈಗಾಗಲೇ ರಚನೆ ಮಾಡಿ ಅವರಿಬ್ರು ಕೂಡ ಏನು ಶ್ವೇತಾ ಕೀರ್ತಿ ಇಬ್ರು ಚೆನ್ನೈನಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗಿರೋದು. ಜೊತೆಗೆ ಈ ಒಂದು ಚಾಲಕ ಪದೇ ಪದೇ ಲೊಕೇಶನ್ ಅನ್ನ ಚೇಂಜ್ ಮಾಡಿ ಪೊಲೀಸರ ದಾರಿ ತಪ್ಪಿಸನ್ನು ಕೂಡ ಹೊರಟಿದ್ದು. ಇವ್ರ ಬಂಧನಕ್ಕೂ ಕೂಡ ಬಲೆಯನ್ನು ಬೀಸಲಾಗಿದೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಈಗ ಗಮನಿಸಬೇಕಾಗಿರೋದು ನಿನ್ನೆ ಕಚೇರಿ ಏನು ಸೀಸ್ ಮಾಡುವ ಸಂದರ್ಭದಲ್ಲಿ 2 ಲ್ಯಾಪ್ಟಾಪ್ಗಳು ಹಾಗೂ ಸುಮಾರು 10,000ಕ್ಕೂ ಹೆಚ್ಚು A4 ಶೀಟ್ಗಳಲ್ಲಿ ಸುಮಾರು ಲಕ್ಷಾಂತರ ನಂಬರ್ಗಳು ಕೂಡ ಅಂದ್ರೆ ಏನು ಹುಟ್ಟುಹಬ್ಬದ ದಿನ ವಿಶ್ ಮಾಡಿ ಅವರಿಂದ ಹಣ ಏನು ಪಡೆದಿದ್ರು ಅದು ಲಕ್ಷಾಂತರ ನಂಬರ್ಗಳು ಪತ್ತೆಯಾಗಿದೆ. ಈ ಒಂದು ನಂಬರ್ಗಳಿಗೆ ನಾವು ಅಲ್ಲಿ ಸಿಂಪಲ್ ಆಗಿ ಒಂದು ಲೆಕ್ಕ ಹಾಕೋದಾದ್ರೂ ಕೂಡ ಲಕ್ಷಾಂತರ ನಂಬರ್ಗಳಲ್ಲಿ ಕೇವಲ ಅವರು 500,000 ರೂಪಾಯಿ ಲೆಕ್ಕ ಹಾಕೊಂಡ್ರು ಕೂಡ 5-6 ಕೋಟಿ ಅವ್ಯವಹಾರ ಆಗಿರೋದು ಅಲ್ಲಿ ಪ್ರಾಥಮಿಕವಾಗಿ ಕಂಡು ಬರುತ್ತೆ. ಈ ನಿಟ್ಟಿನಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಇನ್ನು ಏನು ಅವರಿಬ್ರು ಸಿಕ್ಕಿದ ನಂತರ ಲ್ಯಾಪ್ಟಾಪ್ಗೆ ಈಗಾಗಲೇ ಏನಲ್ಲಿ ಅವರು ಪಾಸ್ವರ್ಡ್ ಗಳನ್ನ ಹಾಕಿದ್ದಾರೆ. ಜೊತೆಗೆ ಅದನ್ನ ಪಾಸ್ವರ್ಡ್ ಯಾವ ರೀತಿ ಓಪನ್ ಮಾಡಬೇಕು, ಇದರಲ್ಲಿ ಎಷ್ಟು ವಹಿವಾಟು ನಡೆದಿದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಇನ್ನಷ್ಟು ಮಾಹಿತಿ ಅವರಿಬ್ರು ವಶಕ್ಕೆ ಪಡೆದ ನಂತರ ಗೊತ್ತಾಗಬೇಕಾಗಿದೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಈಗ ಇವರಿಬ್ರು ತಲೆಮರೆಸಿಕೊಂಡಿರೋ ಹಿನ್ನೆಲೆಯಲ್ಲಿ ಒಂದಷ್ಟು ಮಾಹಿತಿಯನ್ನ ಮನೆ ಮಾಲೀಕರಿಂದಲೂ ಕೂಡ ನಿನ್ನೆ ಪೊಲೀಸರು ಏನು ಅಲ್ಲಿ ಸೀಸ್ ಮಾಡುವ ಸಂದರ್ಭದಲ್ಲಿ ಸ್ಥಳ ಮಹಾಜರು ನಡೆಸಿದಾಗ ಖುದ್ದು ಮನೆ ಮಾಲೀಕರ ಸಮ್ಮುಖದಲ್ಲೇ ಎಲ್ಲವನ್ನು ಕೂಡ ವಶಕ್ಕೆ ಪಡೆದಿದ್ದು ಈ A4 ಶೀಟ್ಗಳಲ್ಲಿ ಇದ್ದಂತಹ ನಂಬರ್ಗಳಲ್ಲಿ ಪ್ರತಿದಿನವೂ ಏನು ಇವರು ನಂಬರ್ ಗಳನ್ನ ತರ್ಸ್ಕೊಂತ ಇದ್ರು. ಜೊತೆಗೆ ಅವ್ರಿಗೆ ಹುಟ್ಟುಹಬ್ಬದ ವಿಶ್ ಮಾಡುವ ನೆಪದಲ್ಲಿ ಕಾಲ್ ಮಾಡಿ ಸಾಕಷ್ಟು ಹಣವನ್ನ ವಸೂಲಿ ಮಾಡಿರುವ ನಿಟ್ಟಿನಲ್ಲಿ ಈ ಒಂದು ನಿಟ್ಟಿನಲ್ಲಿ ಇವರು ಸರ್ಕಾರಕ್ಕೂ ಕೂಡ ಸಾಕಷ್ಟು ವಂಚನೆ ಮಾಡಿರೋದ್ರಲ್ಲಿ ಗೊತ್ತಾಗುತ್ತೆ. NGO ಆಗಿದ್ರು ಸಹ ಅದು ನಕಲಿ ಆಗಿರುವ ಹಿನ್ನೆಲೆಯಲ್ಲಿ ಏನು ಟ್ಯಾಕ್ಸ್ ರೀತಿಯಲ್ಲಿ ಒಂದೊಂದಷ್ಟು ಕಟ್ಟೋದಿರುವುದು, ಟ್ರಾನ್ಸಾಕ್ಷನ್ ಅನ್ನ ಎಷ್ಟು ತೋರಿಸಿದ್ದಾರೆ, ಇವರು ಅಸಲಿ ಆಗಿದ್ರೆ ಇವರು ರಿಜಿಸ್ಟರ್ ನಂಬರ್ ನ ಹೊರಗಡೆ ಹಾಕಿ ಅದನ್ನ ನಾಮಫಲಕ ಹಾಕ್ಬೇಕಾಗಿತ್ತು, ಆ ರಿಜಿಸ್ಟರ್ ನಂಬರ್ ನ ಡಿಸ್ಪ್ಲೇ ಮಾಡ್ಬೇಕಾಗಿತ್ತು. ಇದು ಯಾವುದನ್ನು ಮರೆಮಾಚಿ ಹೊರಗಡೆ ರಿಯಲ್ ಎಸ್ಟೇಟ್ ಕಚೇರಿ ರೀತಿ ಮಾಡ್ಕೊಂಡು ಒಳಗಡೆ SVB ಅಂತ ಒಂದು ಹೆಸರನ್ನ ಹಾಕೊಂಡು ಅದ್ರ ಒಳಗಡೆ ಇನ್ನೊಂದು ಅಂದ್ರೆ 2 ಕಚೇರಿ ರೀತಿ ಬೇರೆ ಬೇರೆ ರೀತಿ ದಾರಿಯನ್ನ ತಪ್ಪಿಸಿ ಇಲ್ಲಿ ಯಾರಿಗೂ ಕೂಡ ಹೊರಗಡೆ ಗೊತ್ತಾಗ್ಬಾರ್ದು ಇವ್ರು ಮಾಡುವಂತಹ ವ್ಯವಹಾರಗಳಿದ್ದು ಅದು ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿ ಸಾಕಷ್ಟು ಈ ಒಂದು ನಡೆದಿತ್ತು. ಸೂರ್ಯ
ಪೊಲೀಸರು ಅಂತಂದ್ರೆ ಇಲ್ಲಿ ಏನು ಸ್ಥಳಕ್ಕೆ ತೆರಳಿ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕುವ ನಿಟ್ಟಿನಲ್ಲಿ ಸೂರ್ಯನಗರ ಪೊಲೀಸರು ನಿರಂತರವಾಗಿ ಈ ಒಂದು ತನಿಖೆಯ ಬೆನ್ನು ಹತ್ತಿ ತನಿಖೆ ಚುರುಕುಗೊಳಿಸಿದ್ದಾರೆ. ಈ ತನಿಖೆಯ ಭಾಗವಾಗಿ ಇನ್ನು ಏನೆಲ್ಲ ಅಂಶಗಳು ಹೊರಗೆ ಬರುತ್ತೆ ಅನ್ನೋದು ಕಾದ್ ನೋಡೋಣ. ಥ್ಯಾಂಕ್ ಯು ನವೀನ್ ಡೀಟೇಲ್ಸ್ಗಾಗಿ.